ಗುರು ನೆನೆ ಮ್ಯಾಚ್ ಇದ್ದಿದ್ದು ಜಿಟಿ ವರ್ಸಸ್ ಮುಂಬೈ ಇಂಡಿಯನ್ಸ್ ಎಲಿಮಿನೇಟರ್. ನೆನೆ ಮ್ಯಾಚ್ ಅಲ್ಲಿ ಎಷ್ಟು ತಪ್ಪುಗಳು ಮಾಡಿದ್ರು ಅಂದ್ರೆ ಜಿಟಿ ಅವರು ಆ ತಪ್ಪ ಬಗ್ಗೆ ಮಾತಾಡೋಣ. ಅಂಡ್ ನೆನೆ ಮುಂಬೈ ಇಂಡಿಯನ್ಸ್ ಅವರು ಭರ್ಜರಿಯಾಗಿ ಗೆದ್ದು ಕ್ವಾಲಿಫೈಯರ್ ಟು ಪಂಜಾಬ್ ವಿರುದ್ಧ ಅಹಮದಾಬಾದ್ ಅಲ್ಲಿ ಆಡೋಕೆ ಸಜ್ಜಾಗಿ ಫ್ಲೈ ಮಾಡಿದೆ ಅಂತ ಹೇಳ್ಬೋದು. ನೆನೆ ಮ್ಯಾಚ್ ಬಗ್ಗೆ ಮಾತಾಡೋಣ ಅಷ್ಟೇ ಇವತ್ತಿನ ವಿಡಿಯೋ. ನೆನೆ ಮ್ಯಾಚ್ ಮಿಸ್ಟೇಕ್ಸ್ ತುಂಬಾ ಮಾಡ್ಬಿಟ್ರು ಗುರು ಜಿಟಿ ಅವರು. ಈ ಟೈಮಲ್ಲಿ ಬೇಕಿತ್ತ ಅಂತಾನು ಅನ್ಸುತ್ತೆ. ಕ್ಯಾಚಿಂಗು, ಬೌಲಿಂಗು, ಬ್ಯಾಟಿಂಗ್ ಅಲ್ಲೂ ಒಂದ್ ಎರಡ್ ಮೂರು ಮಿಸ್ಟೇಕ್ಸ್. ಈಸಿಯಾಗಿ ವಿಕ್ಟ್ರಿನ ಮುಂಬೈ ಅವರಿಗೆ ಹಾಕ್ಬಿಟ್ರು. ಯಾಕಂದ್ರೆ ತುಂಬಾ ಈಸಿ ಆಗ್ಬಿಡ್ತು ಲಾಸ್ಟ್ ಅಲ್ಲಿ. ಅದ್ರ ಬಗ್ಗೆ ಮಾತಾಡೋಣ. ಫಸ್ಟ್ ಅಲ್ಲಿ ಜಿಟಿ ಅವರು ಮುಂಬೈ ಅವರಿಗೆ ಬಾಯಿಗೆ ಬರ್ಸಿದ್ರು. ಆಮೇಲೆ ಗೊತ್ತಿತ್ತು ವಿಕೆಟ್ ಹೋಯ್ತು ಅಂದ್ರೆ ಮ್ಯಾಚ್ ನಮ್ ಕೈಯಲ್ಲಿದೆ ಅಂತ ಮುಂಬೈ ಇಂಡಿಯನ್ಸ್ ಅವರಿಗೆ ಅದು ನ್ಯಾಕ್ ಇತ್ತು. ಅದೇ ರೀತಿಯಾಗಿ ವಿಕೆಟ್ಸ್ ಗಳು ಬಿದ್ದಾಗ ರನ್ಸ್ ಬರ್ಲಿಲ್ಲ. ಅದ್ರ ಬಗ್ಗೆ ಮಾತಾಡೋಣ ಅಂತ ಹೇಳ್ತಾ, ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಎಲ್ಲರಿಗೂ ನೋಡಿ ಸ್ವಾಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋ ಇಷ್ಟ ಗುರು. ನೆನ್ನೆ ಮ್ಯಾಚ್ ಬಗ್ಗೆ ಮಾತಾಡೋಣ ಅಂಡ್ ಜಿಟಿ ಮಾಡಿರೋ ತಪ್ಪುಗಳ ಬಗ್ಗೆ ಮಾತಾಡೋಣ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂಡ್ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬನ್ನಿ, ಲೆಟ್ಸ್ ಗೋ. ಗುರು ನೆನ್ನೆ ಮ್ಯಾಚ್ ಅಲ್ಲಿ ಜಿಟಿ ಅವರು ತುಂಬಾ ಮಿಸ್ಟೇಕ್ಸ್ ಮಾಡ್ತಾರೆ. ಅದ್ರ ಬಗ್ಗೆ ಮಾತಾಡಕ್ಕಿಂತ ಮುಂಚೆ ನಾನು ಗ್ಲೌಸ್ ಹಾಕೊಂಡು ಮಾತಾಡೋಣ ಅಂತ ಗುರು. ಐ ಪಿ ಎಲ್ ಇದ್ದಾಗ ನಾವು ಒಂದು ಕಾಲದಲ್ಲಿ ಕ್ರಿಕೆಟ್ ಪ್ಲೇಯರ್ಸೇ. ನಾನು ಒಂದ್ ಯಾವ್ದು ಡೈಮಂಡ್ ಅದಕ್ಕೊಂದು ಸೇರ್ಕೊಂಡಿದ್ದೆ. ಹಾಕೊಂಡ್ ಮಾತಾಡೋಣ, ಆ ಖುಷಿನೇ ಬೇರೆ. ಅಂದ್ರೆ ನಮ್ಗೆ ಆತರ ಪ್ಲಾಟ್ಫಾರ್ಮ್ ಇರ್ಲಿಲ್ಲ ಗುರು. ಈ ರೀತಿ ಇದ್ದಾನೆ ನಾವೆಲ್ಲ ಆಡೋ ಟೈಮಲ್ಲಿ ನಾವು 19 ಕ್ರಾಸ್ ಆಗ್ಬಿಟ್ಟಿದ್ವಿ ಗುರು. ನೆನೆ ಮ್ಯಾಚ್ ಅಲ್ಲಿ ಜಿಟಿ ಅವರು ತುಂಬಾ ಮಿಸ್ಟೇಕ್ಸ್ ಮಾಡ್ತಾರೆ. ಆ ಮಿಸ್ಟೇಕ್ಸ್ ಬಗ್ಗೆ ಮಾತಾಡೋಣ. ಅಂಡ್ ನಿನ್ನೆ ಮುಂಬೈ ಇಂಡಿಯನ್ಸ್ ಅವರು ಟಾಸ್ ವಿನ್ ಆಗಿ ಬ್ಯಾಟಿಂಗ್ ತಗೊಂತಾರೆ. ಎಲ್ಲರೂ ಶಾಕ್ ಆಗ್ತಾರೆ. ಏನಪ್ಪಾ ಮೊನ್ನೆ ಆಡಿದ್ದು ನಮ್ಮ RCB ಅವರು ಬೌಲಿಂಗ್ ತಗೊಂಡಿರ್ತಾರೆ. ನೋಡಿದ್ರಲ್ಲ ವಿಕೆಟ್ ಹೇಗೆ ಸಪೋರ್ಟ್ ಮಾಡ್ತು ಬೌಲರ್ಸ್ಗೆ ಅಂತ. ಬಟ್ ಮುಂಬೈ ಇಂಡಿಯನ್ಸ್ ಹಾರ್ದಿಕ್ ಪಾಂಡ್ಯ ಬೇರೆನೇ ಫಿಸ್ಟ್ ಹಿಡ್ಕೊಂಡ್ ಬರ್ತಾರೆ ಗುರು. ಬ್ಯಾಟಿಂಗ್ ಚೂಸ್ ಮಾಡ್ತಾರೆ. ಸೊ ಬ್ಯಾಟಿಂಗ್ ಸ್ಟಾರ್ಟ್ ಆಗತ್ತೆ. ನೆನ್ನೆ ಗುರು ಪ್ರಸಿದ್ಧ ಕೃಷ್ಣ ರೋಹಿತ್ ಶರ್ಮನ ಸಖತ್ತಾಗೆ ಎತ್ತಿರ್ತಾರೆ ಗುರು. ಕ್ಯಾಚ್ ಹಿಡಿಯಲ್ಲ ಅಲ್ಲಿ ಕಾಡ್ಜಿ. ಕ್ಯಾಚ್ ಹಿಡಿದಿದ್ರೆ ಗುರು ಪ್ರಸಿದ್ಧ ಕೃಷ್ಣ 3 ರನ್ ಹೊಡೆದಿರ್ತಾರೆ ಅವಾಗ ಅಷ್ಟೇ. 3 ರನ್ ಅಂದ್ರೆ ಅವ್ರು ನೆಕ್ಸ್ಟ್ ಹೊಡೆದಿದ್ದು ಎಷ್ಟು 80 ರನ್ ಡಿಫರೆನ್ಸ್ ವಿನ್ನಿಂಗ್ ಪಾಯಿಂಟ್ ಅಲ್ಲಿ. ಅದೇ ದೊಡ್ಡ ಮಿಸ್ಟೇಕ್ ಮಾಡಿದಂದ್ರೆ ಜಿಟಿ ಅವರು ಆ ಕ್ಯಾಚಸ್ ತುಂಬಾ ಮಿಸ್ ಮಾಡಿದ್ರು. ಅದ್ರಲ್ಲೂ ಕುಶಾಲ್ ಮೆಂಡಿಸ್ ಅವರು ತುಂಬಾ ಕ್ಯಾಚಸ್ ಮಿಸ್ ಮಾಡಿದ್ರು ಗುರು ಕೀಪಿಂಗ್ ಅಲ್ಲಿ. ಓಕೆ, ಕಾಡ್ಜಿ ಒಂದ್ ಕ್ಯಾಚ್ ಬಿಡ್ತಾರೆ. ಅದಾದ್ಮೇಲೆ ಒಂದು 20 ರನ್ಸ್ ಇದ್ದಾಗೇನೋ ಮತ್ತೊಂದ್ ಕ್ಯಾಚ್ ಕೊಡ್ತಾರೆ. ಈಸಿ ಕ್ಯಾಚ್ ಅಪ್ಪ, ಏನಕ್ ಬಿಟ್ರು ಅಂತಾನೆ ಗೊತ್ತಾಗಿಲ್ಲ. ಅಷ್ಟು ಅಂದ್ರೆ ಕೀಪರ್ ಹತ್ತ ಗ್ಲೌಸ್ ಹಾಕೊಂಡಿರ್ತಾರೆ. ಹೆಂಗ್ ಕ್ಯಾಚ್ ಹಿಡ್ಕೋಬಹುದು, ಹೆಂಗ್ ಹಾಕೋಬೋದಿತ್ತು. ಬಟ್ ಅವ್ರು ಹಾಕೊಂಡಿರಲ್ಲ. ಅದೊಂದು ದೊಡ್ಡ ಮಿಸ್ಟೇಕ್ ಆಗ್ಬಿಡತ್ತೆ. ಅಲ್ಲಾದ್ಮೇಲೆ ರೋಹಿತ್ ಶರ್ಮನ ತಡೆಯಕ್ಕೆ ಆಗಲ್ಲ ಗುರು. 80+ ರನ್ಸ್ ಹೊಡಿತಾರೆ ಗುರು. 3ರಲ್ಲಿ ಕ್ಯಾಚ್ ಕೊಟ್ಟಿರ್ತಾರೆ. ಆ ಲೈಫ್ ಲೈನ್ 80 ತಗೊಂಡೋಗಿ ನಿಲ್ಸತ್ತೆ. 3 ಅಂದ್ರೆ ಗುರು 77 ರನ್ ಬರೋಬ್ಬರಿ ಹೊಡಿತಾರೆ. ಯೋಚನೆ ಮಾಡಿ, ರೋಹಿತ್ ಶರ್ಮಾ ಬಾಲಿಗೆ ಔಟ್ ಆಗಿದ್ರೆ ಸ್ಕೋರ್ 170 ಅಷ್ಟೇ ಗುರು. ಮುಂಬೈ ಕೊಡಕ್ ಆಗ್ತಿದೆ 170 160 ಅನ್ಕೊಂತೀನಿ. ನನ್ ಪ್ರಕಾರ ಟಫ್ ಆಗ್ಬಿಡೋದು ಗೇಮು. ನೆನ್ನೆ ಜಿಟಿನೇ ಹೊಡೆದಿರ್ಬೋದಿತ್ತು. ಬಟ್ ಜಿಟಿ ಅವರು ಅದೇನ್ ನರ್ವಸ್ನೆಸ್ ಅಲ್ಲಿ ಇದ್ರು, ಕ್ಯಾಚಸ್ ಗಳನ್ನ ತುಂಬಾ ಬಿಟ್ರು, ಮಿಸ್ಫೀಲ್ಡಿಂಗ್ ಮಾಡಿದ್ರು. ಅಂಡ್ ಇದನ್ನ ಚೆನ್ನಾಗಿ ಯುಟಿಲೈಸ್ ಮಾಡಿದ ಮುಂಬೈ ಇಂಡಿಯನ್ಸ್ ಅವರು ಒಂದು ಒಳ್ಳೆ ಸ್ಕೋರ್ 229 ಟಾರ್ಗೆಟ್ ನೀಡ್ತಾರೆ ಗುರು. ಅದರಲ್ಲೂ ಇನ್ನೊಂದು ಟ್ವಿಸ್ಟ್ ಏನಂದ್ರೆ ಲಾಸ್ಟ್ ಓವರ್ ಅಲ್ಲಿ ಗುರು ಒಂದು ಒಳ್ಳೆ ಕಂಟ್ರೋಲ್ ಮಾಡಿರ್ತಾರೆ. 20th ಓವರ್ ಕಾಡ್ಜಿನೇ ಬೌಲಿಂಗ್ ಬರ್ತಾರೆ. ಬೇಕಾಗಿರ್ಲಿಲ್ಲ 24 ರನ್ ಕೊಡ್ತಾರೆ ಗುರು. ಇವ್ರಿಗೆ ವಿನ್ ಆಗ್ಬೇಕಾಗಿದ್ದು ಲಾಸ್ಟ್ ಓವರ್ ಅಲ್ಲಿ ಒಂದು 20 ಅಷ್ಟೇ 23-24 ರನ್ಸ್ ಬೇಕಿತ್ತು. ಅದೇ ರನ್ನು ಗುರು ಕಾಡ್ಜಿ ಅವ್ರು ಕೊಟ್ಟಿರೋದು. ಹಾರ್ದಿಕ್ ಪಾಂಡ್ಯ 3 ಸಿಕ್ಸ್ ಹೊಡಿತಾರೆ, 2 ವೈಡ್, ಸಿಂಗಲ್ 22 ರನ್ಸ್ ಕೊಡ್ತಾರೆ. ಅಲ್ಲೇ ಮ್ಯಾಚ್ ಗಾನ್ ಆಯ್ತು. ಯಾಕಂದ್ರೆ ಇವರು ಸೋತಿದ್ದು ಅಷ್ಟೇ ರನ್ ಅಂತರದಿಂದ. ಹಾರ್ದಿಕ್ ಪಾಂಡ್ಯ ಒಂದ್ ಒಳ್ಳೆ ನಾಕ್ ಆಡ್ತಾರೆ. ಬ್ಯಾಟಿಂಗ್ ಬಂದ ಜಿಟಿ ಅವರು ಒಂದ್ ಒಳ್ಳೆ ಓಪನಿಂಗ್ ತಗೋಬೇಕು ಅಂತ ಆಡಕ್ ಹೋಗ್ತಿರ್ತಾರೆ. ಬಟ್ ಟ್ರೆಂಟ್ ಬಾಲ್ ಡೇಂಜರಸ್ ಗುರು. ಅವ್ರದ್ದು ಇನ್ ಸ್ವಿಂಗ್ ಔಟ್ ಸ್ವಿಂಗ್ ಸಖತ್ ಆಗ್ತಿರುತ್ತೆ. ಒಂದ್ ಇನ್ ಸ್ವಿಂಗ್ ಆಗತ್ತೆ, ಶುಭ್ಮನ್ ಗಿಲ್ ಗೆಸ್ ಮಾಡಲ್ಲ, ಪ್ರಿಡಿಕ್ಟ್ ಮಾಡಲ್ಲ, LB ಆಗಿ ಹೋಗ್ತಾರೆ.
ಆಮೇಲೆ ಸಾಯಿ ಸುದರ್ಶನ್ ಗುರು ಏನ್ ಪಾಕೆಟ್ ಶಾಟ್ಸ್ ಗಳು ಏನ್ ಹೊಡಿತಾರೆ ಗುರು. ಬೌಂಡ್ರಿಗಳ ರಾಣಿಸ್ತಾರೆ, ಬಾರಿಸ್ಬಿಡ್ತಾರೆ. ಈ ಕೊಚ್ತಾರಲ್ಲ ರಮ್ ಅಂತ ಕೊಚ್ತಾನೆ. ಏನ್ ಬ್ಯಾಟಿಂಗ್ ಗುರು ಆ ಯಪ್ಪಂದು. ಸಖತ್ತ ಬ್ಯಾಟಿಂಗ್ ಮಾಡ್ದ ಬಿಡಪ್ಪ. ಅಂದ್ರೆ ರನ್ಸ್ ಹೇಗ್ ಬರ್ತಾ ಇದೆ ಗುರು ಅಂತಾನು ಗೊತ್ತಾಗಲ್ಲ. ಅವ್ರ ಮೇಲೂ ಹೊಡೆಯಲ್ಲ, ಆರಾಮಾಗಿ ನೆಲದಲ್ಲೇ ಆಡ್ಕೊಂಡು ಒಂದ್ ಒಳ್ಳೆ ಸ್ಕೋರ್ನ ಚೇಸ್ ಮಾಡಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಅದ್ರಲ್ಲಿ ಕುಶಾಲ್ ಮೆಂಡಿಸ್ ಅವರು ಸಾಥ್ ಕೊಡ್ತಾರೆ. ಬಟ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಕುಶಾಲ್ ಮೆಂಡಿಸ್ ಅವರು ಅದೇ ಹೇಳಿದ್ನಲ್ಲ ಬ್ಯಾಟಿಂಗ್ ಅಲ್ಲಿ ಒಂಚೂರು ಪ್ರಾಬ್ಲಮ್ ಆಯ್ತು ಅಂತ. ಅಕ್ಕನ್ ಅದೇ ಇಟ್ ವಿಕೆಟ್ ಏನಕ್ಕೆ ಆಗ ಅಂತ ಗುರು ಗೊತ್ತಾಗ್ಲಿಲ್ಲ. ಇಟ್ ವಿಕೆಟ್ ಬೇಕಿತ್ತ ಗುರು, ಇಲ್ಲಂದ್ರೆ ಮ್ಯಾಚ್ ಸೀಲ್ ಮಾಡೋರು ಇವ್ರೆ. ಯಾಕಂದ್ರೆ ಅವರು ಒಳ್ಳೆ ಫಾರ್ಮ್ ಅಲ್ಲಿ ಇದ್ರು ಗುರು, ನೀಟಾಗಿ ಆಡ್ಕೊಂಡ್ ಬಂದಿದ್ರು. ಒಳ್ಳೆ ಲಾಸ್ಟ್ ಓವರಿಗೆ ಒಂದು 10-12ಕ್ಕೆ ಕೂರ್ಸ್ಕೊಂಡ್ಬಿಡೋರು ಇವ್ರಿಬ್ರು ಇದ್ಬಿಟ್ಟಿದ್ರೆ. ಅದಾದ್ಮೇಲೆ ಬಂದು ವಾಷಿಂಗ್ಟನ್ ಸುಂದರ್, ಯಪ್ಪ ಅಣ್ಣ ಎಲ್ಲಿದ್ದ ಇಷ್ಟ ದಿನ, ಹುಚ್ಚ ನಾಯಿ ಬಾರಿಸ್ತಾನೆ. ಬುಮ್ರಂಗೂ ಬಿಡ್ತಿಲ್ಲ, ಆ ಕಡೆ ಬೋಲ್ಟಿಗೂ ಬಿಡ್ತಿಲ್ಲ, ಎಲ್ರಿಗೂ ಹೊಡಿತಾ ಇದಾರೆ. ಹಾರ್ದಿಕ್ ಪಾಂಡ್ಯಂಗ್ ಅಂತೂ ನಾಯಿ ಹೊಡೆದಂಗ್ ಹೊಡೆದ್ಬಿಟ್ಟ. ಆಮೇಲೆ ಅವ್ರಿಗೆ ಗೊತ್ತಿತ್ತು ಗುರು, ಮುಂಬೈ ಇಂಡಿಯನ್ಸ್ ಗೊತ್ತಿತ್ತು 1 ವಿಕೆಟ್ ಚೇಂಜ್ ಮಾಡತ್ತೆ ಅಂತ. ಆ ಟೈಮಲ್ಲೇ ಬಿದ್ದಿದ್ದು ವಾಷಿಂಗ್ಟನ್ ಸುಂದರ್ ಸಾಯಿ ಸುದರ್ಶನ್ ವಿಕೆಟ್. ಆವಾಗ ಮ್ಯಾಚ್ ಗಾನ್. ಯಾಕಂದ್ರೆ ಗುರು ಬಂದವ್ರಿಗೆ ಅಷ್ಟು ಈಸಿ ಅಲ್ಲ ಬುಮ್ರಾ ಬೋಲ್ಟ್ ಆಡ್ಬೇಕು ಅಂದ್ರೆ. ಬುಮ್ರಾ ಓವರ್ ಕ್ರೂಷಲ್ ಆಯ್ತು ಗುರು. 4 ಓವರ್ ಇದೆಲ್ಲ ಭಾರಿ ಕ್ರೂಷಲ್. ಅದ್ರಲ್ಲೂ ವಾಷಿಂಗ್ಟನ್ ಸುಂದರ್ ನಾವು ಬೋಲ್ಡ್ ಮಾಡ್ತಾರಲ್ಲ, ಏನ್ ಗುರು ಲೆಗ್ ಓಪನ್ ಆಗತ್ತೆ, ಒಳಗಡೆಯಿಂದ ಹೋಗತ್ತೆ. ಸಖತ್ ಬೌಲಿಂಗ್ ಗುರು. ಒಳ್ಳೆ ಮಿಷಿನ್ ತಗೊಂಡ್ ಹಿಂಗಂದ್ರು ನೋಡ್ರಿ ಗೆದ್ದಿದ ತಕ್ಷಣಿಗೆ ಸಖತ್ತಾಗಿತ್ತು ಸೆಲೆಬ್ರೇಷನ್. ಗೊತ್ತಿತ್ತು. ಆಮೇಲೆ ಡ್ಯೂ ತುಂಬಾ ಇತ್ತು ಗುರು, ಜಾರ್ತಾ ಇತ್ತು. ಬುಮ್ರಾಗೂ ಬೌಲಿಂಗ್ ಮಾಡೋದ್ ಕಷ್ಟ ಆಗ್ತಿತ್ತು. ಒರ್ಸ್ಕೊಂಡ್ ಯಾವಾಗ ಒಳ್ಳೊಳ್ಳೆ ಯಾರ್ಕರ್ ಬೀಳ್ಸಿದ್ರು ಗುರು. ಅಂತೂ ಇಂತೂ ಮುಂಬೈ ಅವರು ಪಂಜಾಬ್ ವಿರುದ್ಧ ಆಡಕ್ಕೆ ಅಹಮದಾಬಾದಿಗೆ ಫ್ಲೈ ಮಾಡ್ಯಾರ ಅಂತ ಹೇಳ್ಬೋದು ಗುರು. ಇವತ್ತಿನ ಮ್ಯಾಚ್ ಅಲ್ಲಿ, ನಿನ್ನೆ ಮ್ಯಾಚ್ ಅಲ್ಲಿ ಇದಿಷ್ಟು ಕೀ ಪಾಯಿಂಟ್ಸ್ ಇದ್ದಿದ್ದು. ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದೀನಿ. ಟಾಟಾ ಬೈ ಬೈ, ಟೇಕ್ ಕೇರ್, ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಜೈ ಆಂಜನೇಯ, ಜೈ RCB.